ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್. ಸೊ ನಾವು ಎಂಟ್ರಿನ ತಗೊಂಡಿದ್ದೀವಿ ಇಲ್ಲಿ 5 Pro Max ಸ್ಟ್ರಾಟಜಿಗೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಮೇಲ್ಗಡೆ ಸ್ಟಾಪ್ ಲಾಸ್ ಇದೆ, ಇಲ್ಲಿ ಎಂಟ್ರಿ ಆಗಿದೆ ನಮ್ಮದು. ಆಲ್ಮೋಸ್ಟ್ ಈ ಲೈನ್ ಇದೆಯಲ್ಲ ಇಲ್ಲಿವರೆಗೂ ಟಾರ್ಗೆಟ್ ಬರುವಂಥ ಸಾಧ್ಯತೆ ಇದೆ. ಯು ಕ್ಯಾನ್ ಸಿ ಆಲ್ಮೋಸ್ಟ್ ನಮ್ಮದು ಪ್ರಾಫಿಟ್ ರನ್ ಆಗ್ತಾ ಇದೆ. 400 ಪ್ಲಸ್ ಪ್ರಾಫಿಟ್ ಇದೆ. ಜಸ್ಟ್ 30 ಪಾಯಿಂಟ್ಸ್ ನಮ್ಮದು ಸ್ಟಾಪ್ ಲಾಸ್ ಇದೆ ಪ್ರೀಮಿಯಮ್ ಅಲ್ಲಿ. ಸೊ ಇಲ್ಲಿ ಎಂಟ್ರಿ 414ಗೆ ನಮ್ಮ 30 ಕ್ವಾಂಟಿಟಿ ಎಂಟ್ರಿ ತಗೊಂಡಿದ್ದೀನಿ. ಸೊ 414ಗೆ ವೇಟ್ ಮಾಡೋಣ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಥವಾ ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ. ಸೊ 5 Pro Max ಸ್ಟ್ರಾಟಜಿ ಮಾರ್ಕೆಟ್ ಜಸ್ಟ್ ಓಪನ್ ಆಗುತ್ತೆ. ಸೊ ಓಪನ್ ಆಗಿ ಮೇಲ್ಗಡೆ ಹೋಗಿ ಈ ತರ ಎಂ ಪ್ಯಾಟರ್ನ್ ಬಂದಿದೆ. ಸೊ ಓಕೆ, ಯು ಕ್ಯಾನ್ ಸಿ ಹಿಯರ್ ಎಂ ಪ್ಯಾಟರ್ನ್ ಬಂದಿದೆ. ಸೊ ಇಲ್ಲಿವರೆಗೂ ಕಂಟಿನ್ಯೂಷನ್ ಆಗುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ನಮ್ದು ಇಲ್ಲಿ 5 ಹೆಲ್ದಿ ಕ್ಯಾಂಡಲ್ ಒಳಗಡೆ ಕ್ರಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಮಿಡಿಯೇಟ್ ಆಗಿ ಇಲ್ಲಿ ಎಂಟ್ರಿನ ತಗೋತೀನಿ. 5 ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ, ಈ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಎಂಟ್ರಿನ ತಗೊಳ್ತೀನಿ. ಸೊ ಇದರ ಒಂದು ಮೇಲ್ಗಡೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದೆ, ಅಂದ್ರೆ ಡ್ರ್ಯಾಗನ್ ಫ್ಲೈ ದೋಜಿ ಟೈಪ್ ಒಂಥರ ಕ್ಯಾಂಡಲ್ ಬರುತ್ತೆ. ಸೊ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಹೆಲ್ದಿ ಕ್ಯಾಂಡಲ್ ಒಳಗೆ ಕ್ರಾಸ್ ಆಗುತ್ತೆ 5 ಸೊ ಎಂಟ್ರಿನ ತಗೊಂಡಿದ್ರೆ ಜಸ್ಟ್ 300 to 100 ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಜಸ್ಟ್ 400 ವರೆಗೂ ರನ್ ಆಗ್ತಾ ಇದೆ. ನೋಡೋಣ. ಓಕೆ, ಮ್ಯಾಕ್ಸಿಮಮ್ ರಿಸ್ಕ್ ಇದರಲ್ಲಿ ನಮಗೆ ಸ್ಟಾಪ್ ಎಷ್ಟಿರುತ್ತೆ, 900 ಪ್ಲಸ್ ರಿಸ್ಕ್ ಇರುತ್ತೆ. ಸೊ ಆಲ್ಮೋಸ್ಟ್ ಮೋರ್ ದ್ಯಾನ್ 1600 ವರೆಗೂ ನನ್ಗೆ ಬಂದ್ರೆ ಈಸಿಯಾಗಿ ಟ್ರೇಡ್ ಅನ್ನ ಬುಕ್ ಮಾಡಬಹುದಾಗಿರುತ್ತೆ. ಸೊ ಆಲ್ಮೋಸ್ಟ್ 1:1 ಟಾರ್ಗೆಟ್ ಹಿಟ್ ಆದ್ಮೇಲೆ ನಾವು ಕಾಸ್ಟ್ ಟು ಕಾಸ್ಟ್ ಟ್ರಯಲ್ ಮಾಡ್ತೀವಿ. ಆಲ್ಮೋಸ್ಟ್ 64 ಅಂದ್ರೆ ಜಸ್ಟ್ 30 ಪಾಯಿಂಟ್ಸ್ ಬಂದ್ಮೇಲೆ ನಾನು ಕಾಸ್ಟ್ ಟು ಕಾಸ್ಟ್ ಟ್ರಯಲ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ನೋಡಬಹುದು ಆಲ್ಮೋಸ್ಟ್ 600 ಪ್ಲಸ್ ಪ್ರಾಫಿಟ್ ರನ್ ಆಗ್ತದೆ. ಸೊ 700. ಸೊ ಮ್ಯಾಕ್ಸಿಮಮ್ ನಮಗೆ ಇಲ್ಲಿ ಟಾರ್ಗೆಟ್ ಇದೆ. ಸೊ 1600 ಟಾರ್ಗೆಟ್ ಇದೆ, 900 ವರೆಗೂ ರಿಸ್ಕ್ ಇದೆ. ಅಂದ್ರೆ 30 ಪಾಯಿಂಟ್ಸ್ ಅಂದ್ರೆ ಸೊ 30 ಕ್ವಾಂಟಿಟಿ 900 ವರೆಗೂ ರಿಸ್ಕ್ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ನಿಫ್ಟಿ ಕೂಡ ಚೆನ್ನಾಗಿ ಫಾಲ್ ಆಗ್ತಾ ಇದೆ. ಜಸ್ಟ್ 600 ಪ್ಲಸ್ ಪ್ರಾಫಿಟ್ ರನ್ ಆಗ್ತಾ ಇದೆ. ಓಕೆ, 930 ಆಗಿದೆ. ಜಸ್ಟ್ ಅಕಾರ್ಡಿಂಗ್ ಟು ಸ್ಟ್ರಾಟಜಿ ಪರ್ಫೆಕ್ಟ್ ಆಗಿರುವಂತಹ ಟ್ರೇಡ್. ಸೊ ಪರ್ಫೆಕ್ಟ್ ಆಗಿ ಒಂದು ಮೊಮೆಂಟಮ್ ಬಂದ್ರೆ ಸಾಕಾಗುತ್ತೆ. ಸೊ ಜಸ್ಟ್ ಆಲ್ಮೋಸ್ಟ್ 60 ಪಾಯಿಂಟ್ ಗೆ ಟಾರ್ಗೆಟ್ ಅನ್ನ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು 60 ಬಂದ್ರೆ ಸಾಕು, ಐ ವಿಲ್ ಬುಕ್ ದ ಟಾರ್ಗೆಟ್. ಓಕೆ, ಸ್ಟಾಪ್ ಲಾಸ್ ಹಿಟ್ ಆದ್ರೆ ನೋ ಪ್ರಾಬ್ಲಮ್, ವಿ ಕ್ಯಾನ್ ಗಿವ್ ದ ಸ್ಟಾಪ್ ಲಾಸ್ ಟು ದ ಮಾರ್ಕೆಟ್. ಸೊ ಇನ್ಸೈಡ್ ಕ್ಯಾಂಡಲ್ ಇದೆ ನಿಫ್ಟಿನಲ್ಲಿ, ಕ್ಯಾನ್ ಸಿ ಹಿಯರ್. ಇಲ್ಲಿ ಎಂಟ್ರಿನ ತಗೊಂಡು ಆಲ್ಮೋಸ್ಟ್ ಇನ್ಸೈಡ್ ಕ್ಯಾಂಡಲ್ ಪರ್ಫೆಕ್ಟ್ ಆಗಿರುವಂತ ಒಂದು ಮೂಮೆಂಟ್ ಇದೆ. ನಿಫ್ಟಿನಲ್ಲಿ ಟ್ರೇಡ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು, ಬೆಟರ್ ಆಗಿರ್ತಿತ್ತು. ಬಟ್ ಅದಕ್ಕಿಂತ ಮುಂಚೆ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಇನಿಷಿಯೇಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಅನ್ನ ತಗೊಂಡಿದ್ದೀನಿ. ಸೊ ಜಸ್ಟ್ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಆಲ್ಮೋಸ್ಟ್ 20 ಪಾಯಿಂಟ್ಸ್ ವರೆಗೂ ನಿಫ್ಟಿನಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ. ಸೊ ದಿಸ್ ಇಸ್ ದ ಮದರ್ ಕ್ಯಾಂಡಲ್. ಸೊ ಬೇಬಿ ಕ್ಯಾಂಡಲ್ ಕ್ರಾಸ್ ಆಯ್ತು. ಥರ್ಡ್ ಕ್ಯಾಂಡಲ್ ಕ್ರಾಸ್ ಆದ ತಕ್ಷಣ ಇಲ್ಲಿ ರಿಟೆಸ್ಟ್ ಗೆ ಎಂಟ್ರಿನ ತಗೊಂಡಿದ್ರೆ ಡೇ ಲೋ ವರೆಗೂ ಬರುವಂತ ಸಾಧ್ಯತೆ ಇದೆ, ಎಕ್ಸ್ಪೆಕ್ಟೇಷನ್ ಇತ್ತು. ಈ ಕ್ಯಾನ್ ಸಿ ಹಿಯರ್ ಜಸ್ಟ್ 470 400 ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ರಿಸ್ಕ್ ಅನ್ನ ಕಡಿಮೆ ಮಾಡಬೇಕಾಗಿತ್ತು, ಬಟ್ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಜಸ್ಟ್ 1:1 ವರೆಗೂ ಬರಬೇಕು. ಅಟ್ ಲೀಸ್ಟ್ ನಮಗೆ 30 ಪಾಯಿಂಟ್ ಪ್ಲಸ್ ಮೇಲ್ಗಡೆ ಬಂದಾಗ ನಾವು ರಿಸ್ಕ್ ಅನ್ನ ಸೊ ಕಡಿಮೆ ಮಾಡೋದಕ್ಕೆ ಈಜಿ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವು ಗ್ರೀನ್ ಅಲ್ಲಿ ಇದ್ದಾಗ ಹೋಲ್ಡ್ ಮಾಡೋಣ ಟ್ರೇಡ್ ಅನ್ನ. ಸೊ ಇಲ್ಲ ಅಂತಂದ್ರೆ 900 ನಮ್ದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಮಾರ್ಕೆಟ್ಗೆ 900 ಸ್ಟಾಪ್ ಲಾಸ್ ಅನ್ನ ಕೊಟ್ಟು ನೆಕ್ಸ್ಟ್ ಅಪಾರ್ಚುನಿಟಿಗೋಸ್ಕರ ವೇಟ್ ಮಾಡೋಣ. ನೋಡಬಹುದು 600 ಪ್ಲಸ್ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿ 800 900 ವರೆಗೂ ಪ್ರಾಫಿಟ್ ನ ತೋರಿಸ್ತಾ ಇತ್ತು. 700 ಪ್ಲಸ್ ಇದೆ. ಜಸ್ಟ್ ಒಂದ್ ಕ್ಯಾಂಡಲ್ ಸ್ಪೈಕ್ ಬಂದ್ರೆ ಸಾಕು ನಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆ, 1:1.5 ಬರೋಷ್ಟರಲ್ಲಿ ನಮ್ಮ ಟಾರ್ಗೆಟ್ ಪೂರ್ತಿ ಸ್ಪೈಕ್ ಅಲ್ಲಿ ಹಿಟ್ ಆಗಿ ಫಾಲ್ ಆಗ್ತಿದೆ ಮಾರ್ಕೆಟ್. ಆಲ್ಮೋಸ್ಟ್ ಯು ಕ್ಯಾನ್ ಸಿ ಎಷ್ಟು ಪಾಯಿಂಟ್ ಫಾಲ್ ಆಗಿದೆ ಅಂತ. ರೈಟ್, ಬರ್ತಾ ಇದೆ 700 ಪ್ಲಸ್ ಪ್ರಾಫಿಟ್ ರನ್ ಆಗ್ತಾ ಇದೆ. 758. ಸಣ್ಣ ರಿಸ್ಕ್ ನಾನು ಜಸ್ಟ್ ಈ ಕ್ಯಾಂಡಲ್ ಕೆಳಗಡೆ ತಗೊಂಡ್ ಬರ್ತೀನಿ. ಓಕೆ, ಆಲ್ಮೋಸ್ಟ್ ನಮಗೆ 1:1 ಬರ್ತಾ ಇದೆ. ಸೊ ರಿಸ್ಕ್ ಅನ್ನ ಕಡಿಮೆ ಮಾಡ್ತಾ ಇರಬೇಕು, ಯಾಕಂದ್ರೆ ಸೊ ಸಡನ್ ಆಗಿ ಸ್ಪೈಕ್ ಬರ್ತಾ ಇರುತ್ತೆ. ಸೊ ಸಡನ್ ಆಗಿ ಮಾರ್ಕೆಟ್ ಏನಾದ್ರು ಸಪೋಸ್ ರಿವರ್ಸಲ್ ಆದ್ರೆ ನಮಗೆ ಜಾಸ್ತಿ ಲಾಸ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ರಿಸ್ಕ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ರೆ 900 ಪ್ಲಸ್ ಪ್ರಾಫಿಟ್ ತೋರಿಸ್ತಾ ಇದೆ. ಯು ಕ್ಯಾನ್ ಸಿ ಹಿಯರ್ 980. ಸೊ ಜಸ್ಟ್ ನಮಗೆ 1600 to 1500 ಪ್ಲಸ್ ಬಂದ್ರೆ ಐ ವಿಲ್ ಬುಕ್ ದ ಪ್ರಾಫಿಟ್. ಸೊ ರಿಸ್ಕ್ ಅನ್ನ ಕಡಿಮೆ ಮಾಡಿದೀನಿ. ಓಕೆ, ರಿಸ್ಕ್ ಅನ್ನ ತುಂಬಾ ಕಡಿಮೆ ಮಾಡಿದೀನಿ. ಸೊ ಆಲ್ಮೋಸ್ಟ್ ನಮಗೆ ಜಸ್ಟ್ 15 ಪಾಯಿಂಟ್ಸ್ ಇದೆ. ತುಂಬಾ ಚೆನ್ನಾಗಿರುವಂತ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ 1:1 ಟಾರ್ಗೆಟ್ ಹಿಟ್ ಆಗಿದೆ. ಆಲ್ಮೋಸ್ಟ್ 1000 ಪ್ಲಸ್ ಪ್ರಾಫಿಟ್ ಇತ್ತು. ಸೊ ಓಕೆ, 1060 ಕಾಸ್ಟ್ ಟು ಕಾಸ್ಟ್ ಟ್ರಯಲ್ ಮಾಡ್ಬಿಡ್ತೀನಿ ನಾನು ಇವಾಗ. ಯು ಕ್ಯಾನ್ ಸಿ ಹಿಯರ್ ಆಲ್ಮೋಸ್ಟ್ ನಮಗೆ ಪ್ರಾಫಿಟ್ ರನ್ ಆಗ್ತದೆ. 1000 ಪ್ಲಸ್ ಪ್ರಾಫಿಟ್ ರನ್ ಆಗುತ್ತದೆ. ಯು ಕ್ಯಾನ್ ಸಿ ಹಿಯರ್ ಮೈ ಪೊಸಿಷನ್. ಸೊ 1047 900 ಈ ತರ ಪ್ರಾಫಿಟ್ ಆಗ್ತಾ ಇದೆ. ನೋಡೋಣ, ಕಾಸ್ಟ್ ಟು ಕಾಸ್ಟ್ ಟ್ರಯಲ್ ಮಾಡ್ತಾ ಇದ್ದೀನಿ. ಟಾರ್ಗೆಟ್ ಹಿಟ್ ಆದ್ರೆ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಕಾಸ್ಟ್ ಟು ಕಾಸ್ಟ್ ಅಲ್ಲಿ ನಾವು ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೀವಿ. ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಅಪಾರ್ಚುನಿಟಿ ಸಿಕ್ಕರೆ ಅಲ್ಲಿ ಟ್ರೇಡ್ ಅನ್ನ ಮಾಡೋಣ. ಓಕೆ, 1000 ಪ್ಲಸ್ ಪ್ರಾಫಿಟ್ ಬರ್ತಾ ಇದೆ. 1100. ಸೊ ಅಟ್ ಲೀಸ್ಟ್ 1500 ವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಷ್ಟು ಬಂದ್ರೆ ಸೊ ಈಜಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಈ ಲೈನ್ ಇದೆಯಲ್ಲ, ಸೊ ಈ ಟ್ರೆಂಡ್ ಲೈನ್ ಬರ್ತಾ ಇದೆ. ಸೊ ಈ ಲೈನ್ ವರೆಗೂ ಅಟ್ ಲೀಸ್ಟ್ ಈ ತರ ಒಂದು ಬಂದ್ರೆ ಇನ್ನೊಂದು ಕ್ಯಾಂಡಲ್ ಒಂದು ಸ್ಪೈಕ್ ಬಂದ್ರೆ ಸಾಕು ನಮಗೆ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. ವೇಟ್ ಮಾಡೋಣ. ಓಕೆ, ಸೊ ಮತ್ತೆ ಪ್ರಾಫಿಟ್ ಕಡಿಮೆ ಆಗಿ ಸ್ಟಾರ್ಟ್ ಆಯ್ತು. ಸೊ 800 700 ಪ್ರಾಫಿಟ್ ಇದೆ. ಕ್ಯಾನ್ ಸಿ ಹಿಯರ್ 872 990. ಸೊ ಬಂದ್ರೆ ಸ್ಪೈಕ್ ಅಲ್ಲಿ ಬಂದ್ಬಿಡುತ್ತೆ ಟಾರ್ಗೆಟ್ ಪೂರ್ತಿ. ಮತ್ತೆ ಇನ್ಕ್ರೀಸ್ ಆಯ್ತು. ಸೊ 1100. ವೇಟ್ ಮಾಡೋಣ. ಓಕೆ, ಬಿಲ್ ರೆಡಿ. ನಾನು ಮಾರ್ಕೆಟ್ ಆರ್ಡರ್ ಗೆ ಎಕ್ಸಿಕ್ಯೂಟ್ ಆಗೋದಕ್ಕೆ ರೆಡಿ ಆಗಿದ್ದೀನಿ. ಸಪೋಸ್ ಏನಾದ್ರು ರಿವರ್ಸಲ್ ಆದ್ರೆ ನಮಗೆ ಯಾವುದೇ ತರ ಪ್ರಾಫಿಟ್ ಇರಲ್ಲ, ಲಾಸ್ ಇರಲ್ಲ. ಕಾಸ್ಟ್ ಟು ಕಾಸ್ಟ್ ಅಲ್ಲಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಆಗ್ಬಿಡ್ತೀವಿ. ಸೊ ನಿಫ್ಟಿನೂ ತುಂಬಾ ಚೆನ್ನಾಗಿ ಫಾಲ್ ಆಗ್ತಾ ಇತ್ತು. ಓಕೆ, ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ 1000 ಪ್ಲಸ್ ಪ್ರಾಫಿಟ್ ಬರ್ತಾ ಇದೆ. 1100 ತುಂಬಾ ಚೆನ್ನಾಗಿರುವಂತ ಒಂದು ಟ್ರೇಡ್. ಸೊ ಗ್ರೀನ್ ಅಲ್ಲಿ ಇದ್ದಾಗ ಟ್ರೇಡ್ ನ ಹೋಲ್ಡ್ ಮಾಡೋದು ಒಂದು ಮಜಾ ಇರುತ್ತೆ. ಓಕೆ, 1800 ವರೆಗೂ ನಮಗೆ ಪ್ರಾಫಿಟ್ ಆಗಂತ ಸಾಧ್ಯತೆ ಇದೆ. ಬಸ್ ನನಗೆ 16 to 1700 ಬಂದ್ರೆ ಸಾಕು. 1:1.8 1:1.7 ವರೆಗೂ ಟಾರ್ಗೆಟ್ ಹಿಟ್ ಆದ್ರೆ ಇಟ್ಸ್ ಫೈನ್. ಓಕೆ, ನೋಡೋಣ. ಜಸ್ಟ್ 1000 1:1 ಅಂತೂ ಫುಲ್ ಟಾರ್ಗೆಟ್ ಹಿಟ್ ಆಗಿದೆ. ಈಗ 1000 ಬರ್ತಾ ಇದೆ. ಸ್ಟಾಪ್ ಲಾಸ್ ಅನ್ನ ಕ್ಲೋಸ್ ಮಾಡ್ತೀನಿ. 1200 ಪ್ಲಸ್ ಬರ್ತಾ ಇದೆ. ಜಸ್ಟ್ ಸ್ಪೈಕ್ ಅಲ್ಲಿ ಬಂದಾಗ ನಮಗೆ ಸೊ ಸ್ಟಾಪ್ ಲಾಸ್ ಅನ್ನು ನಾನು ಕ್ಲೋಸ್ ಮಾಡಿದೀನಿ. ಯು ಕ್ಯಾನ್ ಸಿ ಹಿಯರ್ 1200 ಪ್ಲಸ್ ಪ್ರಾಫಿಟ್ ರನ್ ಆಗ್ತಾ ಇದೆ. ಇನ್ನು ಒಂದು ಚೂರು ಇದೆ ನಮಗೆ ಟಾರ್ಗೆಟ್ 1200 ಅಲ್ಲಿ. ಸಪೋಸ್ ಏನಾದ್ರು
ಮಾರ್ಕೆಟ್ ರಿವರ್ಸಲ್ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಐ ವಿಲ್ ಬುಕ್ ಒಂದು ಕ್ವಾಂಟಿಟಿನ ಬುಕ್ ಮಾಡ್ಬಿಡ್ತೀನಿ ನಾನು. ಒಂದು ಲಾಟನ್ನು ಬುಕ್ ಮಾಡಿದ್ದೀನಿ. ಓಕೆ, ಇಲ್ಲಿ ಒಂದು ಲಾಟನ್ನು ಬುಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಮಗೆ ಅಟ್ಲೀಸ್ಟ್ 1500 ವರೆಗೂ ಟಾರ್ಗೆಟ್ ಓಕೆ, ಟಾರ್ಗೆಟ್ ಹಿಟ್ ಆಗೋ ಲಕ್ಷಣ ಎಲ್ಲ ಇದೆ. ಕ್ಯಾನ್ ಸಿ ಓಕೆ ಫ್ರೆಂಡ್ಸ್, 74 ವರೆಗೂ ನಮ್ಮ ಟಾರ್ಗೆಟ್ ಇದೆ. ಆಲ್ಮೋಸ್ಟ್ 474 ವರೆಗೂ ಟಾರ್ಗೆಟ್ ಇದೆ. 1400 ಪ್ಲಸ್ ಬಂದಿದೆ. ಅಟ್ಲೀಸ್ಟ್ 1500 ಪ್ಲಸ್ ಬಂದ್ರೆ ಪ್ರಾಫಿಟ್ ಅನ್ನ ಬುಕ್ ಮಾಡ್ಬಿಡ್ತೀನಿ ಫಾರ್ ಎಷ್ಟು 100. ಸೊ 1400 ಅಲ್ಲಿ ರನ್ ಆಗ್ತಾ ಇದೆ. ಸೊ 456ಗೆ ನಾವು ಬುಕ್ ಮಾಡಿದ್ವಿ, 466 ಅಲ್ಲಿ ರನ್ ಆಗ್ತಾ ಇದೆ ಇವಾಗ. ಓಕೆ, ಚೆನ್ನಾಗಿದೆ ಟ್ರೇಡ್. ಯಾಕಂದ್ರೆ ಸೊ ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ ಇದು 5MA Pro Max ಸ್ಟ್ರಾಟಜಿ. ಆಲ್ಮೋಸ್ಟ್ ನೋಡಬಹುದು 1500 ಪ್ಲಸ್ ಬಂದ್ರೆ ನಾನು ಟಾರ್ಗೆಟ್ ಅನ್ನು ಬುಕ್ ಮಾಡ್ತೀನಿ. ಓಕೆ, 1400 ಪ್ಲಸ್ ಆಗ್ತಾ ಇದೆ ರನ್ ಆಗಿ. ಸೊ ಈ ಟ್ರೆಂಡ್ ಲೈನ್ ಇಂದ ರಿವರ್ಸಲ್ ಆಗೋ ಸಾಧ್ಯತೆ ಇದೆ ಮಾರ್ಕೆಟ್. ಸೊ ಈ ತರ ಟ್ರೆಂಡ್ ಲೈನ್ ಇಂದ ರಿವರ್ಸಲ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಂಗೆ ಹೋಲ್ಡ್ ಮಾಡೋದಕ್ಕೆ ಕಷ್ಟ. 1470, 1445. ಓಕೆ ಫ್ರೆಂಡ್ಸ್, ಐ ವಿಲ್ ಬುಕ್ ದ ಪ್ರಾಫಿಟ್ ಹಿಯರ್. 1400 ಎಷ್ಟಾಗಿದೆ ಅಂತ ನೋಡಬೇಕು. ಯಾಕಂದ್ರೆ ಇಲ್ಲಿ ನೋಡಬಹುದು ಯಾಕೆ ಪ್ರಾಫಿಟ್ ಅನ್ನ ನಾನು ಅಷ್ಟು ಬುಕ್ ಮಾಡ್ತೀನಿ ಅಂತ. ಇಲ್ಲಿ ಟ್ರೆಂಡ್ ಲೈನ್ ಬರ್ತಾ ಇದೆ. ಯು ಕ್ಯಾನ್ ಸಿ ಹಿಯರ್ ಆಲ್ಮೋಸ್ಟ್ ಇದನ್ನ ಬ್ರೇಕ್ ಆದ್ರೆ ಸೊ ಜಾಸ್ತಿ ಇನ್ನು ಫಾಲೋ ಆಗುವಂತ ಸಾಧ್ಯತೆ ಇರುತ್ತೆ. ಯು ಕ್ಯಾನ್ ಸಿ ಹಿಯರ್ ಅಂದ್ರೆ ಇಲ್ಲಿಂದ ರಿವರ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ಈಗ ಟಾರ್ಗೆಟ್ ಕೊಟ್ಬಿಟ್ಟಿರ್ತೀವಿ. 1.7 ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ. ಜಸ್ಟ್ ನಮ್ದು ಸ್ಟಾಪ್ ಲಾಸ್ ಆಗಿತ್ತು 83 ಪಾಯಿಂಟ್ಸ್, 150 ಪಾಯಿಂಟ್ಸ್ ವರೆಗೂ ಮಾರ್ಕೆಟ್ ಫಾಲ್ ಆಗಿದೆ. ಯು ಕ್ಯಾನ್ ಸಿ ರಿವರ್ಸ್ ಆಗ್ಬಿಡುತ್ತೆ ಪ್ರೀಮಿಯಂ. ಯಾಕಂದ್ರೆ ಪ್ರೀಮಿಯಂ ಆಪ್ಷನ್ ಬೈಯರ್ ಅಲ್ಲಿ ಇದೇ ಒಂದು ಪ್ರಾಬ್ಲಮ್ ಆಗೋದು. ಏನಪ್ಪಾ ಅಂತಂದ್ರೆ ರಿವರ್ಸಲ್ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ನೋಡಿ, ನಾವು ಆಲ್ಮೋಸ್ಟ್ ಬುಕ್ ಮಾಡಿರೋದು ಎಲ್ಲಿಗೆ ಅಂತಂದಾಗ 456ಗೆ ಒಂದು ಲಾಟ್ ಮಾಡಿರ್ತೀನಿ. ಸೊ 419ಗೆ ಒಂದು ಎಂಟ್ರಿ ಆಗಿರುತ್ತೆ, 48ಗೆ ಒಂದು ಎಂಟ್ರಿ ಇರುತ್ತೆ, 469ಗೆ ನಾನು ಬುಕ್ ಮಾಡಿದ್ದೀನಿ. ಕ್ಯಾನ್ ಸಿ ಹಿಯರ್ 469ಗೆ ಫಸ್ಟ್ 4ಗೆ ಒಂದು ಲಾಟ್ ಅನ್ನ ಬುಕ್ ಮಾಡಿರ್ತೀನಿ. 454ಗೆ ಒಂದು ಲಾಟ್ ಬುಕ್ ಆಗಿರುತ್ತೆ. ಸೊ ಅದಾದ್ಮೇಲೆ 469ಗೆ ಅಂದ್ರೆ 474 ಏನೋ ನಮ್ದು ಟಾರ್ಗೆಟ್ ಇತ್ತು ಅಲ್ವಾ. ಸೊ 469ಗೆ 470ಗೆ ನಾನು ಟಾರ್ಗೆಟ್ ಅನ್ನ ಬುಕ್ ಮಾಡಿರ್ತೀನಿ. ಸೊ ಅಟ್ಲೀಸ್ಟ್ ನಾವು ಪ್ರಾಫಿಟ್ ಅನ್ನ ಲಾಕ್ ಮಾಡ್ತಾ ಅಂದ್ರೆ 2 ಲಾಟ್ ಇತ್ತು ನಮ್ಮ ಕೈಯಲ್ಲಿ. ಯಾವಾಗ ನಾವು ಇರೋ ಪ್ರಾಫಿಟ್ ಅನ್ನ ಸ್ವಲ್ಪ ಲಾಕ್ ಮಾಡ್ತಾ ಹೋದ್ರೆ ಇಟ್ಸ್ ಫೈನ್ ಆಗಿರುತ್ತೆ. ಯಾಕಂದ್ರೆ ಸ್ವಲ್ಪ ಎಷ್ಟು ಪ್ರಾಫಿಟ್ ಬರುತ್ತೆ ಅಷ್ಟು ಲಾಕ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಸಪೋಸ್ ನೋಡಿ ಈಗ ಮತ್ತೆ ರಿವರ್ಸಲ್ ಆಗಿ 450ಗೆ ಬಂತು. ಆಲ್ಮೋಸ್ಟ್ ನಾವು 470ಗೆ ಆಲ್ಮೋಸ್ಟ್ ಫುಲ್ ಟಾರ್ಗೆಟ್ಗೆ ಬುಕ್ ಮಾಡಿದ್ದೀನಿ. 470 ಅಂದ್ರೆ 470ಗೆ ಇಲ್ಲಿಗೆ ಜಸ್ಟ್ ಅಟ್ಲೀಸ್ಟ್ ನಮಗೆ 2 to 3 ಪಾಯಿಂಟ್ಸ್ ಮಾತ್ರ ಗ್ಯಾಪ್ ಇತ್ತು. ಓಕೆ, ಜಸ್ಟ್ 4 ಪಾಯಿಂಟ್ಸ್ ಒಳಗಡೆ ನಾನು ಸೆಕೆಂಡ್ ಲಾಟ್ ನೋಡಿ ಕ್ಯಾನ್ ಸಿ ಆಲ್ಮೋಸ್ಟ್ ಈಗ ಲೈವ್ ಅಲ್ಲಿ ನೋಡ್ತಾ ಇರಬಹುದು ನೀವು. ಜಸ್ಟ್ 437, 440ಗೆ ಬಂತು. ಸೊ ನಾವೇನಾದ್ರೂ ಈ ಕ್ಯಾಂಡಲ್ ಕೆಳಗಡೆ ಟ್ರಯಲ್ ಮಾಡ್ತಾ ಇದ್ರೆ ಪೂರ್ತಿ ನಮ್ಮ ಟ್ರಯಲ್ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇತ್ತು. ಸಪೋಸ್ ಕಾಸ್ಟ್ ಟು ಕಾಸ್ಟ್ಗೂ ಬಂದು ವಾಪಸ್ ರಿವರ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಮಗೆ ಆಪ್ಷನ್ ಬೈಯರ್ ಆಗಿರೋದ್ರಿಂದ ಸೊ ಮೊಮೆಂಟಮ್ ಅನ್ನ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ನಾವು ಮೊಮೆಂಟಮ್ ಬಂದಾಗ ನಾವು ಅಟ್ಲೀಸ್ಟ್ ಎಷ್ಟು ಪ್ರಾಫಿಟ್ ಬರುತ್ತೋ ಸೊ ಅದನ್ನ ಅಕಾರ್ಡಿಂಗ್ ಟು ಚಾರ್ಟ್, ನಾವು ಪ್ರೀಮಿಯಂ ಅಲ್ಲಿ ಜಾಸ್ತಿ ಅಕಾರ್ಡಿಂಗ್ ಟು ಚಾರ್ಟ್ ನಾವು ಟಾರ್ಗೆಟ್ ಅನ್ನ ಬುಕ್ ಮಾಡಬೇಕಾಗಿರುತ್ತೆ. ಕ್ಯಾನ್ ಸಿ ಇಲ್ಲಿ ನಮ್ದು ಎಕ್ಸಾಕ್ಟ್ಲಿ ದಿಸ್ ಲೈನ್ ಅಂದ್ರೆ ಈ ಲೈನ್ಗೆ ನಾನು ರಿವರ್ಸಲ್ ತಗೊಳುತ್ತೆ ಅಂತ ಆಲ್ಮೋಸ್ಟ್ ನಾನು ಹೇಳ್ಬಿಟ್ಟಿದ್ದೆ, ಮುಂಚೆನೆ ಹೇಳಿದೆ. ಯಾಕಂದ್ರೆ ಇದು ಟ್ರೆಂಡ್ ಲೈನ್ ಆಗಿರುತ್ತೆ. ಸೊ ಟ್ರೆಂಡ್ ಲೈನ್ ನ ಫಾಲೋ ಮಾಡೋಂತ ಒಂದು ಸಾಧ್ಯತೆ ಇರುತ್ತೆ ಮಾರ್ಕೆಟ್ಗೆ. ಸೊ ಡಬಲ್ ಟಚ್ ಇದೆ, ಸೆಕೆಂಡ್ ಟಚ್, ಥರ್ಡ್ ಟಚ್ಗೆ ಮತ್ತೆ ಇದು ಏನಾದ್ರು ಇಲ್ಲಿ ರಿವರ್ಸಲ್ ಆಗಿ ಸೊ ಇದರ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಬಂದು ಕೆಳಗಡೆ ಬ್ರೇಕ್ ಆದ್ರೆ ಸೊ ಮತ್ತೆ ಇನ್ನು ಈ ಪ್ರೀಮಿಯಂ ಜಾಸ್ತಿ ಹೋಗುವಂತ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲ ಅಂತಂದ್ರೆ ಇಲ್ಲಿ ನಾವು ಕಾಸ್ಟ್ ಟು ಕಾಸ್ಟ್ ಟ್ರಯಲ್ ಮಾಡ್ತಿದ್ರು, ಇಮಿಡಿಯೇಟ್ ಆಗಿ ಬಂದು ಈ ಕಾಸ್ಟ್ ಟು ಕಾಸ್ಟ್ ಟ್ರಯಲಿಂಗ್ ಸ್ಟಾಪ್ ಲಾಸ್ ನ ಹಿಟ್ ಮಾಡಿ ಅಂದ್ರೆ ಅಟ್ಲೀಸ್ಟ್ 3 to 4 ಪಾಯಿಂಟ್ಸ್ ಅಲ್ಲಿ ಫುಲ್ ಟಾರ್ಗೆಟ್ ಅನ್ನ ನಾವು ಮಿಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಮಗೆ 1:1.5 ಟಾರ್ಗೆಟ್ ಬಂದ್ರೆ ಸಾಕು. ಜಸ್ಟ್ 900 ರೂಪೀಸ್ ರಿಸ್ಕ್ ಇತ್ತು ನಂದು ಈ ಟ್ರೇಡ್ ಅಲ್ಲಿ. 30 ಪಾಯಿಂಟ್ಸ್ ವರೆಗೂ ನಮ್ ಸ್ಟಾಪ್ ಇದೆ. ಅಂದ್ರೆ ಈ ಸೇಮ್ ಕ್ಯಾಂಡಲ್ 5MA Pro Max ಸ್ಟ್ರಾಟಜಿ ಕ್ರಾಸ್ ಆಗಿತ್ತು. ಸೊ ದಿಸ್ ಇಸ್ ದ ರೆಡ್ ಕ್ಯಾಂಡಲ್. 5MA Pro Max ಸ್ಟ್ರಾಟಜಿ ಕ್ರಾಸ್ ಆದ ಕ್ಯಾಂಡಲ್ ಗೆ ನಾನು ಎಂಟ್ರಿ ತಗೊಂಡಿದ್ದೆ. ಸೊ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇತ್ತು. ಈಗ 1:1.5 ಮೇಲ್ಗಡೆ ನಮಗೆ ಟಾರ್ಗೆಟ್ ಬಂದಿದೆ. ಸೊ 900 ರಿಸ್ಕ್ ಇತ್ತು ಆಲ್ಮೋಸ್ಟ್ ನಮಗೆ. ಅಂದ್ರೆ ಅಟ್ಲೀಸ್ಟ್ ಒಂದು 3 to 4 ಪಾಯಿಂಟ್ಸ್ ಅಲ್ಲಿ ನಾವು ಫುಲ್ ಟಾರ್ಗೆಟ್ ಅನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಸಪೋಸ್ ಮಾರ್ಕೆಟ್ ನೆಕ್ಸ್ಟ್ ಕ್ಯಾಂಡಲ್ ಯಾವ ತರ ಬರುತ್ತೆ ಅಂತ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇರಲ್ಲ. ಸೊ ಅಕಾರ್ಡಿಂಗ್ ಟು ಸ್ಟ್ರಾಟಜಿ, ಅಕಾರ್ಡಿಂಗ್ ಟು ನಮ್ದು ರೂಲ್ ಮೇಲೆ ನಮ್ಮ ಬೇಸ್ ಮೇಲೆ ನಾವು ಟ್ರೇಡ್ ಅನ್ನ ತಗೋಬೇಕಾಗಿರುತ್ತೆ. ಸೊ ಈ ಕ್ಯಾನ್ ಸಿ ಜಸ್ಟ್ ನಾನು ಇಲ್ಲಿ ಎಂಟ್ರಿ ತಗೊಂಡು ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇತ್ತು. ಇದನ್ನ ತಗೊಳ್ಳೋದಕ್ಕೆ ರೀಸನ್ ಏನಪ್ಪ ಅಂದ್ರೆ ಸೊ ಈ ತರ ಒಂದು ಎಂ ಪ್ಯಾಟರ್ನ್ ಬಂದಿದೆ. ಓಕೆ, ಜಸ್ಟ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಇಲ್ಲಿ ಟಚ್ ಆಗುತ್ತೆ. ಸೊ ಈ ತರ ಒಂದು ಎಂ ಪ್ಯಾಟರ್ನ್ ಅಲ್ಲಿ ಯಾರು ಕೂತಿರ್ತಾರೆ ಅವರು ಬಂದು ನಿಕ್ ಲೈನ್ ಗೆ ಎಕ್ಸಿಟ್ ಆಗುವಂತ ಸಾಧ್ಯತೆ ಇದೆ. ಬಿಫೋರ್ ನಿಕ್ ಲೈನ್ ಎಕ್ಸಿಟ್ ಆಗ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಸೊ ಟ್ರೆಂಡ್ ಲೈನ್ ಅನ್ನ ಮಾರ್ಕೆಟ್ ಸೊ ಮಲ್ಟಿಪಲ್ ಟಚಸ್ ಇರೋದ್ರಿಂದ ಅದನ್ನ ಫೇಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನು ಟ್ರೇಡ್ ಇಂದ ಎಕ್ಸಿಟ್ ಆಗ್ತೀನಿ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಸೊ ಇಲ್ಲಿ ಸ್ಪಾಟ್ ಅಲ್ಲಿ ಏನಾಗುತ್ತೆ 1:2 ವರೆಗೂ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ದಿಸ್ ಇಸ್ ಇದು ಸ್ಟ್ರಾಂಗ್ ಸಪೋರ್ಟ್ ಏರಿಯಾ. ನಾನು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೆ ನಾನು ಇದನ್ನ ಡ್ರಾ ಮಾಡಿ ಇಟ್ಕೊಂಡಿದ್ದೆ. ಯಾಕಂದ್ರೆ ಸಪೋರ್ಟ್ ಏರಿಯಾ ಇದು. ಯಾಕಂದ್ರೆ ಮಾರ್ಕೆಟ್ಸ್ ಮಲ್ಟಿಪಲ್ ಟಚ್ ಆಗಿದೆ. ಇಲ್ಲಿ ಮಲ್ಟಿಪಲ್ ಟಚ್ ಆಗಿರೋದ್ರಿಂದ ಸೊ ಅದಕ್ಕಿಂತ ಸ್ವಲ್ಪ ಬಿಫೋರ್ ಮಾರ್ಕೆಟ್ ರಿವರ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಅಲರ್ಟ್ ಆಗಿರ್ಬೇಕಾಗುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ತರ ಸೊ ಮಾರ್ಕೆಟ್ 1:1.7 ಕೊಡೋ ಅಷ್ಟರಲ್ಲಿ ಇಲ್ಲಿ 1:2 ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ. ಕೆಲವೊಂದ್ಸರಿ ಏನಾಗುತ್ತೆ ಮಾರ್ಕೆಟ್ 1:2 ಪೂರ್ತಿ ಟಾರ್ಗೆಟ್ ಕೊಟ್ಟಿರುತ್ತೆ. ಓಕೆ, ಅವಾಗ ಪ್ರೀಮಿಯಂ ಅಲ್ಲಿ ಜಾಸ್ತಿ ಮೊಮೆಂಟಮ್ ಇರಲ್ಲ. ಅಟ್ಲೀಸ್ಟ್ 1:1.5 ವರೆಗೂ ಬಂದ್ಬಿಟ್ಟಿರುತ್ತೆ. ಸೊ ಅಕಾರ್ಡಿಂಗ್ ಟು ನಿಫ್ಟಿ 50 ಸ್ಪಾಟ್ ಚಾರ್ಟ್ ಪ್ರಕಾರ ನಾವೇನ್ ಮಾಡಬೇಕಾಗುತ್ತೆ, ಪ್ರಾಫಿಟ್ ಅನ್ನ ಬುಕ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ 1:1.5 ಬಂದ್ರೆ ಸಾಕು ನಾವು ಬುಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೆಲವೊಂದ್ಸಲ ಈ ತರ ಡಿಸಿಷನ್ಸ್ ಅನ್ನ ತಗೋಬೇಕಾಗಿರುತ್ತೆ. ಓಕೆ, ನಾನು ಇಲ್ಲಿ ತಗೊಂಡಿರೋ ಡಿಸಿಷನ್ ತುಂಬಾನೇ ಪರ್ಫೆಕ್ಟ್ ಆಗಿತ್ತು ಅಂತ ಅನ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 30 ಪಾಯಿಂಟ್ಸ್ ವರೆಗೂ ನಮಗೆ ಸ್ಟಾಪ್ ಬರ್ತಾ ಇತ್ತು. ಅಟ್ಲೀಸ್ಟ್ 40-50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದೆ. ಆಲ್ಮೋಸ್ಟ್ ಒಂದು ಲಾಟ್ ಆಲ್ಮೋಸ್ಟ್ ನಾನು 60 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಒಂದು ಲಾಟ್ ನಲ್ಲಿ ಜಸ್ಟ್ 40-45 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡ್ತೀನಿ. ಆಲ್ಮೋಸ್ಟ್ ನಾವು ಸಪೋಸ್ ಯು ಕ್ಯಾನ್ ಸಿ ಹಿಯರ್ ಜಸ್ಟ್ ಲೈವ್ ಅಲ್ಲಿ ನೋಡ್ತಾ ಇರಬಹುದು. ಓಕೆ, ಇಲ್ಲಿ ಏನಾಗಿದೆ ಸಪೋಸ್ ನಾವು ಕಾಸ್ಟ್ ಟು ಕಾಸ್ಟ್ ಟ್ರಯಲ್ ಮಾಡ್ತೀವಿ. ಅಟ್ಲೀಸ್ಟ್ 3 to 4 ಪಾಯಿಂಟ್ ಗೋಸ್ಕರ ನಮ್ಮ ಟಾರ್ಗೆಟ್ ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ವಿ. ಸೊ ಕಾಸ್ಟ್ ಟು ಕಾಸ್ಟ್ ಬಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದಾಗ ಸೊ ನಮ್ಗೆ ಇಲ್ಲಿ ಪೂರ್ತಿ ಏನು ಪ್ರಾಫಿಟ್ ಇಲ್ಲ ಲಾಸ್ ಇಲ್ಲ. ಓಕೆ, ಟ್ರೇಡ್ ತಗೊಂಡು ಸೊ ನಮ್ಮ ಎನರ್ಜಿನೇ ವೇಸ್ಟ್ ಆಗೋಯ್ತು.
ಅದಕ್ಕೋಸ್ಕರ 3 to 4 ಪಾಯಿಂಟ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅಲ್ಲಿ ನಾವು ನೋಡ್ಕೊಂಡು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಟ್ರೇಡ್ ಅನ್ನ. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ. ಸೊ ಆಲ್ಮೋಸ್ಟ್ 482 rupees ಡನ್ ಫಾರ್ ದ ಡೇ ಆಗಿರುತ್ತೆ. ಟುಡೇ ನಾನು ಇವತ್ತು ಟ್ರೇಡ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆ ನಿಫ್ಟಿ ಎಕ್ಸ್ಪೈರ್ ಇರುತ್ತೆ. ಸೊ ನಾಳೆ ಟ್ರೇಡ್ ಮಾಡೋಣ ಅಂತ ಹೇಳ್ತಾ ಇವತ್ತು ಟ್ರೇಡ್ ಅನ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಇಷ್ಟಕ್ಕೇನೆ ಈ ಕ್ಯಾನ್ಸಿಯರ್ ನಾವು ವೇಟ್ ಮಾಡ್ತಾ ಕುಂತಿದ್ರೆ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗಂತ ಸಾಧ್ಯತೆ ಇರ್ತದೆ. ಆಲ್ಮೋಸ್ಟ್ ಏನೂ ಇಲ್ಲ, ನಮಗೆ ಅಟ್ ಲೀಸ್ಟ್ ಕೈಗೆ ಬಂತು ಬೈಕ್ ಬರಲ್ಲ ಅಂತಾರಲ್ಲ ಆ ತರ. ಸೊ ಅದಕ್ಕೋಸ್ಕರ ನಾವು ಅಕಾರ್ಡಿಂಗ್ ಟು ರೂಲ್, ಅಕಾರ್ಡಿಂಗ್ ಟು ರಿಸ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಟ್ ಲೀಸ್ಟ್ 1:1.5 ಬಂದಾಗ ನಾವು ಟಾರ್ಗೆಟ್ ಅನ್ನ ಬುಕ್ ಮಾಡೋದನ್ನ ಕಲಿಬೇಕಾಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೆ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇದೇ ತರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.